2020 ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೆಯುತ್ತಿದೆ ಅಂತ ನೋಡೋದಾದರೆ ಉತ್ತರ ಬಂದು ಗ್ಲಾಸ್ಗೋ ಅನ್ನಕ್ಕಂಥದ್ದಲ್ಲಿ 2020 ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಏಷ್ಯನ್ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಅಂತ ನೋಡೋದಾದರೆ ಎಸ್ ಜೈಶಂಕರ್ ಅನ್ನಕ್ಕಂಥವ್ರು ಏಷ್ಯನ್ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಂತಲೇ ನಾವು ಕಾಣ್ಬೋದು. ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಯಾವ ಪ್ರಕರಣಗಳಿಗೆ ಘೋಷಿಸಲಾಗಿದೆ ಅಂತ ನೋಡೋದಾದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ. ಈ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಅನ್ನಕ್ಕಂಥದ್ದು ಈಗ ನೋಡಿದ್ರೆ ನೀಟ್ ಪರೀಕ್ಷೆ ಏನು ಕೆಲವೊಂದು ಸೋರಿಕೆ ಆಗಿತ್ತು ಅಂತ ಏನು ಕಾಣ್ತಿದ್ವು, ಅದಕ್ಕೋಸ್ಕರ ಅದನ್ನು ನೇಮಿಸಲಾಗಿದೆ ಅಂತ ಹೇಳೋದು. ಇನ್ನು 2020 ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥೇಯ ದೇಶ ಯಾವುದಂದರೆ ಸ್ಕಾಟ್ಲ್ಯಾಂಡ್ ಅಂತಲೇ ನಾವು ಕಾಣ್ಬೋದು. ಆತಿಥೇಯ ದೇಶ ಯಾವುದು ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂಗೆ ಅಂತ ನೋಡೋದಾದರೆ. ಇನ್ನು IMD ಎಂದರೇನು? IMD ಫುಲ್ ಫಾರ್ಮ್ ಏನಪ್ಪ ಅಂದರೆ ಇಂಡಿಯಾ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅನ್ನಕ್ಕಂಥದ್ದು IMDಯ ಪೂರ್ಣ ವ್ಯಾಖ್ಯಾನ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಏಷ್ಯನ್ ಸಭೆ ನಡೆದಂಥ ನಗರ ಯಾವುದು? ಏಷ್ಯನ್ ಸಭೆ ನಡೀತು ಅಂತ ಗೊತ್ತಾಯಿತು, ಅದು ಎಲ್ಲಿಂದರೆ ವೆನಿಲಾದಲ್ಲಿ. ನೀಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ನೋಡಿದ್ರೆ ವೈದ್ಯಕೀಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಎಕ್ಸಾಮ್ ಆಗಿದೆ ಅಂತಲೇ ಹೇಳ್ಬೋದು ನೀಟ್ ಅನ್ನಕ್ಕಂಥದ್ದು. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ನೋಡೋದಾದರೆ 4 ವರ್ಷಕ್ಕೊಮ್ಮೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಅನ್ನಕ್ಕಂಥದ್ದು ನಡೆಸ್ತಾರೆ ಅಂತಲೇ ನಾವು ಕಾಣ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಭಾರತ ವಿದೇಶಾಂಗ ಸಚಿವರು ಯಾರು ಸಾಮಾನ್ಯ ತಿಳ್ಕೊಂಡಿರ್ತೀರ ಅನ್ಕೊತೀನಿ. ಎಸ್ ಜೈಶಂಕರ್ ಅನ್ನಕ್ಕಂಥವ್ರು ಭಾರತ ವಿದೇಶಾಂಗ ಸಚಿವರು ಅಂತಲೇ ಹೇಳ್ಬೋದು. ಧನ್ಯವಾದಗಳು.